ನಾಳೆ ಕರ್ನಾಟಕ ಬಂದ್ಗೆ ಬೆಂಬಲಕ್ಕೆ ವಿನೂತನ ರೀತಿಯಲ್ಲಿ ಮನವಿ ಮಾಡಲಾಗ್ತಾ ಇದೆ. ಗುಲಾಬಿ ಹೂ ನೀಡಿ ಕನ್ನಡದ ಶಾಲು ಹಾಕಿ ಕರ್ನಾಟಕ ಬಂದ್ಗೆ ಸಪೋರ್ಟ್ ಮಾಡಿ ಎನ್ನುವ ಬೆಂಬಲವನ್ನು ನೀಡಿ ಎನ್ನುವ ವಿನೂತನವಾದ ಮನವಿ ಇದು. ಬೆಳಗಾವಿಯಲ್ಲಿ ಕರವೇ ಶಿವರಾಮೇಗೌಡ ಬಣದಿಂದ ಈ ರೀತಿ ಆಗ್ರಹ ಪೂರ್ವಕ ಮನವಿಯನ್ನು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ರಾಜ್ಯ ಬಸ್ ಚಾಲಕರಿಗೆ ಗುಲಾಬಿ ಹೂ ವಿತರಣೆ ಮಾಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕೈ ಜೋಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. कर्नाटक बंद है कन्नड़ ಬರ್ತಿದಲ್ಲ कन्नड़ हिंदी भी आने को दो. कल कर्नाटक बंद है तो आपका भी महाराष्ट्र बस सभी तो थोड़ा बंद करना पड़ेगा. फिर भी कोई भी क्या भी करेगा तो दूसरे के लिए हम जवाबदारी नहीं है. आपको कर्नाटक बंद पूरा कर्नाटक बंद के वास्ते आपको हम मनवी कर रहा है. महाराष्ट्र बस वाले को भी आप महाराष्ट्र बस बंद करवा के तो शाम का 6 बजे के बाद में चालू हो जाता है. शाम का 6 बजे करके कल पूरा कर्नाटक पूरा बंद है. नाಳೆ कर्नाटक बंद ಐತಿ. ಬೆಳಿಗ್ಗೆ 6ರಿಂದ ಸಂಜೆ 6 ಮಟ ನೀವು ಒಂದು 6 ಗಂಟೆ ಮಟ ನೀವು ಬಂದ್ ಮಾಡಿ ನಮ್ಮ ಜೊತೆಗೆ ಹೋರಾಟಕ್ಕೆ ನೀವು ಬರ್ಬೇಕು. ಕನ್ನಡ ಚಾಲಕರು ನಮ್ಮನ್ನ ದಯಮಾಡಿ ನಮಗೆ ಬೆಂಬಲ ಕೊಡಬೇಕು. ಈ ಬೆಂಬಲಕ್ಕೆ ಎಲ್ಲ ಬಸ್ ಚಾಲಕರು ನಮ್ಮನ್ನು ಬಂದ್ ಮಾಡಿ ಬಸ್ಗಳ ನಾಳೆ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲಿಸಿದಂತ ಬೆಳಗಾವಿ ಬಂದ್ ಕರೆ ಕೊಟ್ಟಿದ್ದು. ಬೆಳಗಾವಿ ಅಂತಲ್ಲ ಅಖಂಡ ಕರ್ನಾಟಕ ಬಂದಿದೆ. ಆ ಬಂದ್ಗೆ ನಿಮ್ಮೆಲ್ಲ ಬಸ್ ಚಾಲಕರು ನೀವು ನಮಗೆ ಬೆಂಬಲ ಕೊಟ್ಟು ಬಸ್ಸನ್ನು ದಯಮಾಡಿ ನೀವು ಬಂದ್ ಮಾಡಿ ನಮ್ಮ ಹೋರಾಟವನ್ನು ಭಾಗಿಯಾಗಬೇಕು. ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಆಯ್ತು, MES ಮಾಡಬಾರ್ದು. ನಮ್ಮ ಸರ್ಕಾರಿ ನೌಕರರಿಗೆ ಆಗಲಿ ಯಾರಿಗೆ ಕನ್ನಡ ಬೆಳಗಾವಿ ವಾತಾವರಣ ಸರಿಯಾಗಿರಬೇಕು. ಬೆಳಗಾವಿ ಜನ ಬರಬೇಕು, ನಿಮ್ಗೆ ವ್ಯಾಪಾರ ಆಗಬೇಕು ಅಂತಂದ್ರೆ MES ಕೊಂಡಾಡಿಕೆ ನಿಲ್ಬೇಕಂತೇಳಿ ನಾವೆಲ್ಲರೂ ಇವತ್ತು ಕರ್ನಾಟಕ ಬಂದ್ ಮಾಡ್ತಾ ಇದ್ದೇವೆ. ನಾವು ದಯವಿಟ್ಟು ತಾವು ಅಂಗಡಿ ಮುಂಗಟ್ಟಗಳನ್ನು ಬಂದ್ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ರಿ. ಬೆಳಗಾವಿ ನೆಮ್ಮದಿಯಿಂದ ಇರ್ಬೇಕಂತ ಹೇಳಿದ್ರೆ ಈ ಹೋರಾಟದಾಗ ನಾವು ಭಾಗವಹಿಸಿದ್ರೆ ನಿಮ್ಮ ವ್ಯಾಪಾರ ಆಯ್ತು, ಎಲ್ಲವೂ ಇಂಪ್ರೂವ್ಮೆಂಟ್ ಆಗ್ತೈತೆ. MES ಕೊಂಡಾಟಿಕೆ ಅಂದ್ರೆ ಜನ ಬರೋದಕ್ಕೆ ಇಲ್ಲಿ ಭಯ ಪಡುವಂತ ದಯವಿಟ್ಟು ನಮ್ಮ ಜೊತೆ ಸಹಕಾರ ಮಾಡ್ರಿ, ಅನಾಹುತಕ್ಕೆ ಅವಕಾಶ ಮಾಡ್ಬೇಕು. ದಯವಿಟ್ಟು ನೀವು ನಾಳೆ ಅಂಗಡಿ ಬಂದ್ ಮಾಡಿ ನಮ್ ಜೊತೆ ಕೊಡ್ಬೇಕು. ಹೋಟೆಲ್ ಮಾಲಕ ನಾಳೆ कर्नाटक ಬಂದಿದೆ. ನಿಮ್ಮ ಆಟೋ ಎಲ್ಲರೂ ಕೂಡ हम जवाबदारी नहीं है. आपको कर्नाटक बंद पूरा कर्नाटक बंद के वास्ते आपको हम मनवी कर रहा है. महाराष्ट्र बस वाले को भी आप महाराष्ट्र बस बंद करवा के तो शाम का 6 बजे के बाद में चालू हो जाता है. शाम का 6 बजे करके कल पूरा कर्नाटक MES ಸಂಘಟನೆ ನಿಷೇಧ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ನಾಳೆ ಕರ್ನಾಟಕ ಬಂದ್ ಕರೆ ಕೊಡಲಾಗಿದೆ. ಕರ್ನಾಟಕ ಬಂದ್ ಕರೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಈಗ ಒಂದು ವಿಶೇಷವಾಗಿ ಪ್ರತಿಭಟನೆ ಮಾಡ್ತಾರೆ. ನಾನು ತೋರಿಸ್ತಾ ಇದ್ದೀನಿ ಬೆಳಗಾವಿಯ ಏನು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಒಂದು ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಬಂದಿರತಕ್ಕಂಥದ್ದು. ಏನು ಈ ಒಂದು ಬಸ್ ಚಾಲಕರು ಮಹಾರಾಷ್ಟ್ರ ಬಸ್ ಆಗಿರ್ಬೋದು, ಕರ್ನಾಟಕ ಬಸ್ ಆಗಿರ್ಬೋದು, ಬಸ್ನ ಚಾಲಕರಿಗೆ ಒಂದು ಏನು ಗುಲಾಬಿ ಹೂವನ್ನ ಕೊಟ್ಟು ಅವ್ರೊಂದು ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ನಾಳೆ ಇರ್ತಕ್ಕಂಥ ಕರ್ನಾಟಕ ಬಂದ್ಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಸ್ವಯಂ ಪ್ರೇರಿತವಾಗಿ ಯಾವುದೇ ಕಾರಣಕ್ಕೂ ಬಸ್ ಅನ್ನ ಏನು ಸಂಚಾರ ಮಾಡಬಹುದು. ಒಂದ್ ವೇಳೆ ಬಸ್ ಸಂಚಾರ ಮಾಡಿದ್ರೆ ಆಗುವಂತ ಅನಾಹುತಗಳಿಗೆ ನೀವೇ ಹೊಣೆಗಾರರು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ನಾನು ತೋರಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಏನಿದ್ದಾರೆ ಅವರೀಗ ಕನ್ನಡ ಶಾಲನ್ನ ಹಾಕಿ ಮತ್ತು ಕೈಯಲ್ಲಿ ಏನು ಗುಲಾಬಿ ಹೂವನ್ನ ಕೊಟ್ಟು ಈ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ಈ ಒಂದು ಸಂಘಟನೆಗೆ ವಿವಿಧ ಕನ್ನಡ ಪರ ಹೋರಾಟಗಾರರು ಕೂಡ ಒಂದು ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ನಾಳೆ ನಡೆಯುವಂತ ಕರ್ನಾಟಕ ಬಂದ್ ಏನಿದೆ, ಕರ್ನಾಟಕ ಬಂದ್ ಯಶಸ್ವಿ ಆಗಬೇಕು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಒಂದು ಬಂದ್ ಇರುತ್ತೆ. ಆ ಒಂದು ಬಂದ್ಗೆ ಎಲ್ಲರೂ ಕೂಡ ಒಂದು ಸಾಥ್ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಒಂದು ಹೋರಾಟಗಾರರದವ್ರು ಕೇಳೋಣ. ಏನ್ ಯಾವ ರೀತಿ ಮನವಿ ಮಾಡ್ತಾ ಇದ್ದೀರಾ? ಈಗ ನಾವೆಲ್ಲ KSRTC ಬಸ್ ಡಿಪೋದಲ್ಲಿ ನಾವು ಮನವಿಯನ್ನು ಮಾಡ್ಕೊಂತ ಇದೀವಿ.
ನಾಳೆ ಅಖಂಡ ಕರ್ನಾಟಕ ಬಂದ್ ಕರೆಗೆ ನಿಮ್ಮ ಬಸ್ಗಳು ಎಲ್ಲ ಬಂದ್ ಮಾಡಿ ನಮ್ಮ ಜೊತೆ ಬೆಂಬಲಕವಾಗಿ ನಿಂತ್ಕೊಂಡು ಹೋರಾಟವನ್ನು ಮಾಡ್ಬೇಕಂತೇಳಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳಾಗಿದ್ದಕ್ಕೆ ನಾವು ನಿಮಗಾಗಿ ಕಾಪಾಡ್ತಾ ಇದೀವಿ. ಆದರೂ ಕೂಡ ನೀವು ನಮ್ಮ ಜೊತೆಗೆ ಈ ಹೋರಾಟವನ್ನು ನಿಂತ್ಕೋಬೇಕು ಅಂತೇಳಿ ನಾವು ಇವ್ರಿಗೆ ಮನವಿಯನ್ನು ಮಾಡ್ಕೊಂಡು ಇವತ್ತು ಕನ್ನಡ ಶಾಲಾಕ್ಕೆ ಒಂದು ಗುಲಾಬಿ ಹೂವನ್ನು ಕೊಡ್ತಾ ಇದೀವಿ. ಯಾಕೆಂದ್ರೆ ನೀವು ಬಸ್ ಬಂದ್ ಮಾಡ್ಲಿಲ್ಲ ಅಂದ್ರೆ ಇದ್ರ ಜವಾಬ್ದಾರಿ ನಾವು ತಗೊಳ್ಳೋದಿಲ್ಲ. ಯಾಕೆ ಯಾರಾದ್ರೂ ಬಂದ್ ಕರೆಗೆ ನೀವು ಬಂದ್ ಮಾಡಿಲ್ಲ ಅಂತ ಯಾರು ಕಲ್ತು ಹೋರಾಟ ಮಾಡ್ರಿ ಏನು ಮಾಡಿದ್ರೆ ಅದ್ರ ಜವಾಬ್ದಾರಿ ನಾವಿಲ್ಲ ಅಂತ ನಾವು ಹೇಳ್ಕೊಂತ ಇದ್ವಿ. ಯಾವ ರೀತಿ ಒಂದು ಮನವಿ ಮಾಡ್ತಾ ಇದ್ದೀವಿ? ನೋಡಿ, ನಮ್ಮ ಪೂರಾ ಕರ್ನಾಟಕ ಬಂದ್ ನಾಳೆ ಆಗೇ ಆಗುತ್ತೆ. ಕಮಿಷನರ್ ಆಫೀಸ್ ನಲ್ಲಿ ಎಲ್ಲಾ ಸಂಘಟನೆ ಒಕ್ಕೂಟದವ್ರ ಮೀಟಿಂಗ್ ಇತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಸಹಕರಿಸ್ತಾ ಇದೆ, ಶಾಂತಿಯಾಗಿ ಮಾಡ್ತಾ ಇದ್ದೇವೆ. ನಾವು ಬೆಳಗಾವಿ ಜನತೆಗೆ ಎಲ್ಲಾ ಶಾಪ್ ಇರ್ಬೋದು, ಫ್ಯಾಕ್ಟರಿ ಇದ್ದವರು, ಆಮೇಲೆ ಬಸ್ ಡ್ರೈವರ್ಗಳು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಎಲ್ಲಾ ಸಂಘಟನೆ ಎಲ್ಲರೂ ಕೂಡಿ ಸಹಮತಿಯಿಂದ ನಾಳೆ ಬಂದ್ ಮಾಡ್ತಾ ಇದ್ದೇವೆ. ಅತಿ ದೊಡ್ಡ ವೇಗದಲ್ಲಿ ಒಂದೊಂದು ಚೆನ್ನಾಗಿ ಬಂದ್ ಆಗ್ತಾ ಇದೆ. ಇದು ಏನಂದ್ರೆ ಕರ್ನಾಟಕ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಬೇಕಂತೇಳಿ ಒಂದು ಒತ್ತಾಯಿಸಿ ಇವತ್ತು ಏನು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಗೋವಾ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದ ಬಸ್ ಚಾಲಕರಿಗೆ ಒಂದು ಏನು ಗುಲಾಬಿ ಹೂವನ್ನು ಕೊಟ್ಟು ಅವರಿಗೆ ಕನ್ನಡ ಶಾಲನ ಅವರಿಗೆ ಕೊರಳಿಗೆ ಹಾಕುವ ಮೂಲಕ ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ನಾಳೆ ಒಂದ್ ವೇಳೆ ಬಸ್ಗಳ ರಸ್ತೆಗಳಿದ್ರೆ ಆಗುವಂತ ಅನಾಹುತಗಳಿಗೆ ನೀವೇ ಹೊಣೆಗಾರರು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸರ್ಪ್ರಾಜ್ ಜೊತೆ ಶ್ರೀಧರ್ ಕೊಟ್ಟಾರ್ಗಿಸಿ TV5. ಕರ್ನಾಟಕ ಬಂದ್ ಆಗಲೇಬೇಕು.